ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್, ಹೊಸದಾಗಿ ಶೋಕ್ ಮಾಡೋರಿಗೆ ಒಂದು ಸೂಪರ್ ಕ್ವಾಲಿಟಿ ಸಬ್ಜಾಲ್ ಹೆಣ್ಣು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸೂಪರ್ ಆಗಿರುತ್ತೆ. ರೆಕ್ಕೆ ಎಲ್ಲ ಫುಲ್ ಇದೆ. ಇದು ನಾವು ಬಿಡೋಕ್ಕಾಗಿಲ್ಲ. ಸಬ್ಜಾ ಅಲ್ಲಿ ಗಂಡು 2 ಅಕ್ಕಿನೂ ನೋಡ್ಬೋದು. ಫುಲ್ ಎಸ್ ಟೈಪ್ ಕುತ್ತಿಗೆ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸಕ್ಕತ್ತಾಗಿರುತ್ತೆ. ಇದೇ ಅಕ್ಕಿಗಳನ್ನ ಜೊತೆ ಮಾಡ್ಕೊಬೋದು. 2 ದಸ್ತದ ಗಂಡು, 2 ದಸ್ತದ ಹೆಣ್ಣು. 2 ಅಕ್ಕಿನ ನಾನು ಬಿಡೋಕ್ಕಾಗಿಲ್ಲ. ಮೇಯ್ನು ನಮ್ಮದು ಚಾಂಪಿಯನ್ ಲೈನ್ ಪಟಾಗಳೇನಿದೆ ಆ ಲೈನಲ್ಲಿ ಬಂದಿರೋ ಅಕ್ಕಿಗಳು. ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಕಮ್ಮಿ ಬೆಲೆಗೆ ಕೊಡೋಣ, ಒಳ್ಳೆ ಕ್ವಾಲಿಟಿ ಅಕ್ಕಿ ಕೊಡೋಣ ಅಂದ್ಬಿಟ್ಟು ಈ ಸಬ್ಜಾ ಗಂಡು ಹೆಣ್ಣ ನಮ್ಮ ಸಬ್ಸ್ಕ್ರೈಬರ್ಗೆ 5,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ನೀವು ಬೇಕು ಅಂದರೆ 2 ಅಕ್ಕಿನೂ ಹಾರಿಸ್ಕೊಬೋದು. ಹಾರಿಸ್ಕೊಂಡು ನೀಟಾಗಿ ಏಟ್ ಹತ್ತಿಸ್ಕೊಂಡು ಆಮೇಲೆ ಜೊತೆ ಮಾಡ್ಕೊಳ್ಳಿ. ಇಲ್ಲ ನೀವು ಜೊತೆ ಮಾಡ್ಕೊಂಡು ಪಟ್ಟಾಗಳು ಮಾಡಿಸ್ಕೊಂಡು ಪಟ್ಟಾಗಳನ್ನೂ ಬಿಡ್ಕೊಬೋದು. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು. 2 ಅಕ್ಕಿನೂ ಟಾಪ್ ಆಗಿರುತ್ತೆ. ಫುಲ್ ಎಸ್ ಟೈಪ್ ಕುತ್ತಿಗೆಲ್ಲ ನಿಂತ್ಕೊಳ್ಳುತ್ತೆ. 2 ಅಕ್ಕಿನೂ. ಹೆಣ್ಣು ಫುಲ್ ಮಸ್ತಿಯಲ್ಲಿದೆ, ಗಂಡು ಫುಲ್ ಮಸ್ತಿಯಲ್ಲಿದೆ. ಆರಾಮಾಗೆ ಒಂದು ದಿವಸದಲ್ಲೆಲ್ಲ ನೀವು ಜೊತೆನ ಮಾಡ್ಕೊಬೋದು. ಏನಂದರೆ ನಾವಿನ್ನೂ ಜೊತೆ ಮೇಲೆ ಇಟ್ಟಿಲ್ಲ. ಒಂದು ದಿನದಲ್ಲೆಲ್ಲ ನೀವು ಜೊತೆ ಮಾಡ್ಕೊಬೋದು. ನೀವು ಮಾಡ್ಕೊಂಡ್ರೆ ನಿಮ್ಮ ಹತ್ರನೇ ಫಸ್ಟ್ ಟೈಮು ಜೊತೆ ಈ 2 ಅಕ್ಕಿಗಳು ಆಗೋದು. ಪ್ಲಸ್ಸು ಪಟ್ಟಾಗಳು ಮಾಡಿಸಿರೋನು ನೀವೇ ಫಸ್ಟ್ ಟೈಮು ಪಟ್ಟಾಗಳನ್ನ ಮಾಡಿಸ್ಕೊಬೇಕು. ನಾವು 2 ಅಕ್ಕಿನೂ ಒಂಟಿ ಇಕ್ಕಿದ್ದೀವಿ. 2 ಅಕ್ಕಿಗೂ ಗರಿ ಹೊಡೆದಿಲ್ಲ. ಗರಿಗಳೆಲ್ಲ ಫುಲ್ ಇದೆ. ನಾವು ಹಾರಿಸಿಲ್ಲ. ಇರೋದನ್ನ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ನಾವು ಇದನ್ನ ಹಾರಿಸಿಲ್ಲ. ಯಾರೇ ಇಸ್ಕೊಂಡ್ರೂ ನೀವೇ ಫಸ್ಟ್ ಟೈಮ್ ಹಾರಿಸ್ಬೇಕು. ಅಕ್ಕಿ ಕ್ವಾಲಿಟೀಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲು ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ಇದೇ ಅಕ್ಕಿಗಳನ್ನ ನಾವು ಹಾರಿಸ್ಬಿಟ್ಟು ಒಂದು ಒಳ್ಳೆ ಟೈಮ್ ಮಾಡಿಸ್ಬಿಟ್ಟು ಆಮೇಲೆ ವೀಡಿಯೋ ಮಾಡಿದರೆ ಈ ರೇಟ್ ಕೊಡೋಕ್ಕಾಗ್ತಿರಲಿಲ್ಲ. ರೇಟು ಕಾಸ್ಟ್ಲಿ ಆಗಿರೋದು. ಏನಂದರೆ ಆಡಿಸಿಲ್ಲ ಅಂದ್ಬಿಟ್ಟು ಲೈನ್ ಒಳ್ಳೆಯದು, ಜಾತಿ ಒಳ್ಳೆಯದು. ನಮ್ಮದು ಮೇನ್ ಚಾಂಪಿಯನ್ ಲೈನ್ ಪಟ್ಟಾಗಳಲ್ಲಿ ಬಿಡಬೇಕಂತ ಮಾಡಿಸಿದ ಪಟ್ಟಾಗಳನ್ನೇ ಕೊಡ್ತಾಯಿದ್ದೀನಿ. ಅದು ದೊಡ್ಡ ಅಕ್ಕಿಗಳಾಗಿದೆ ಇವಾಗ. ಆದ್ರೂ ನಾನು ಕಮ್ಮಿ ಬೆಲೆಗೆ ಕೊಡ್ತಾಯಿದ್ದೀನಿ. ಯಾಕಂದರೆ ಚಾಂಪಿಯನ್ ಲೈನ್ ಪಟ್ಟಾಗಳೇ 3,000 ಸಾವಿರ ಕೊಡ್ತೀನಿ. ಇವು ಅಕ್ಕಿಗಳು 2 ದಸ್ತ ಆಗ್ಬಿಟ್ಟಿದೆ. ನಾವು ಇನ್ನೂ ಬಿಡ್ಕೊಂಬರೋಕ್ಕಾಗಿಲ್ಲ. ಕ್ವಾಲಿಟೀಸ್ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇನ್ನು 2 ದಸ್ತದ್ದು ಇನ್ನು ಪಟ್ಟ ಕಣ್ಣು ಲೆಕ್ಕದಲ್ಲಿರುತ್ತೆ. ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸೂ ತುಂಬ ಚೇಂಜಸ್ ಬರುತ್ತೆ. ಸಬ್ಜಾ ಅಲ್ಲಿ ಒಳ್ಳೆ ಗಂಡು, ಒಳ್ಳೆ ಹೆಣ್ಣು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಸಬ್ಜಾಲ್ ಗಂಡು ತೋರಿಸ್ದೆ. ಸಿಂಗಲ್ ಟೇಲು ಚಡಿಬಲ ಇಲ್ಲಿ ನೋಡ್ಬೋದು. ಹಿಂಗೆ ಫುಲ್ ಚಡಿಬಲ ತಿಳ್ಕೊಳುತ್ತೆ. ಚುಪ್ ತಿರಿ, ಉದ್ದ ತಿರಿ, ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ನು ನೋಡ್ಬೋದು. ವೈಬ್ರೇಷನ್ನು ಚೆನ್ನಾಗಿ ಮಾಡುತ್ತೆ. ಏನಂದರೆ ಇದನ್ನ ಹಾರಿಸ್ಕೊಳಕ್ಕಾಗಿಲ್ಲ 2 ಅಕ್ಕಿನೂ ನಾವು, ಅದಕ್ಕೋಸ್ಕರ ಕೊಡ್ತಾ ಇರೋದು. 2 ಸೈಡು ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. 2 ದಸ್ತದಕ್ಕಿ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಿಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಹೊಡ್ಕಲು ನೋಡ್ಬೋದು. ಏನು ಸ್ಟಾರ್ಟ್ ಆಗ್ತಿದೆ. ಇನ್ನು 2 ದಸ್ತದ ಅಕ್ಕಿಗಳು ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಇರುತ್ತೆ. ಅಗ್ಲ ಇರುತ್ತೆ. ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಹಾರಿಸ್ಕೊಳ್ಳೋ ಕಣ್ಣಂತೂ ತುಂಬ ಚೆನ್ನಾಗಿದೆ ಈ ಗಂಡಲ್ಲಿ. ಇಲ್ಲಿ ನೋಡ್ಬೋದು. ಕಣ್ಣಲ್ಲಿ ಕ್ವಾಲಿಟೀಸ್ ಸಕ್ಕತ್ತಾಗಿರುತ್ತೆ. ಅನಾರಿ ಅನ್ನೋದು ಚುಕ್ಕೆ ಚುಕ್ಕೆ ಆ ಕಡೆ ಈ ಕಡೆ ಹರಡ್ಕೊಂಡಿರುತ್ತೆ. ಅವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ರಿಂಗ್ ನಂಬರ್ 2427. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಸಬ್ಜಾಲ್ ಹೆಣ್ಣು ತೋರಿಸ್ದೆ. ಇದು ನೋಡ್ಬೋದು. ಸಿಂಗಲ್ ಟೇಲು ಚಡಿಬಾಲ ಹಿಂಗೆ ಎತ್ತಿಟ್ಕೊಳುತ್ತೆ. ನೋಡ್ಬೋದು. ಚಡಿಬಾಲ ಎತ್ತಿಟ್ಕೊಳುತ್ತೆ. ಚುಪ್ ತಿರಿ, ಉದ್ದ ತಿರಿ, ತಿರಿ ಎಲ್ಲ ನೋಡ್ಬೋದು. ಫುಲ್ ಇದೆ. 2 ಅಕ್ಕಿಗೂ ತಿರಿ ಫುಲ್ ಇದೆ. ಬೇಕು ಅನ್ನೋ ಹಾರಿಸ್ಕೊಂಬಿಟ್ಟು ಆಮೇಲೆ ಜೊತೆ ಮಾಡ್ಕೊಬೋದು. ಇಲ್ಲ ಜೊತೆ ಮಾಡ್ಕೊಂಡು ಆಮೇಲೂ ಆರಿಸ್ಕೊಬೋದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ. ಹರಡ್ಕೊಂಡಿರುತ್ತೆ. ಅಗ್ಲ ಇರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು. ಡಾರ್ಕ್ ಆಗಿದೆ. ಎದ್ದಿ ಕಾಣುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನಾರಿ ಇದೆ. ಇವೆಲ್ಲ ಏನಂದರೆ ಬಿಸಿಲಿಗೆ ಹಾಕೊಂಬಂದಿದ್ದು ಅಕ್ಕಿಗಳು. ಇವೆಲ್ಲ ಹಿಂಗೆ ಪಿಂಕಿಶ್ ಅನಾರಿಗಳು ಇವಾಗ ಏನು ಬಿಚ್ಕೊಂಡಿದೆ ಅವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಚೋರಿ ಲೈನಲ್ಲೂ ಅಕ್ಕಿ ತುಂಬ ಟಾಪ್ ಆಗಿದೆ. 2 ಅಕ್ಕಿ ನಾನು. ರಿಂಗ್ ನಂಬರ್ 4034. ಫ್ರೆಂಡ್ಸ್, ಇದು ಬೂರಿಯಲ್ಲಿ ಗಂಡು 7 ಮುಕ್ಕಾಲು ಆಡಿರೋ ಗಂಡಿದು. ಅಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಎದೆ
ಗಿಡ್ಡಿ ಕಾಲು ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಇದಕ್ಕೆ ನಾವು ಹೊಸದಾಗಿ ಜೊತೆ ಮಾಡಿರೋದು ಬೂರಿಯಲ್ಲಿ ಹೆಣ್ಣು. ತುಂಬ ಜನ ಬೂರಿಯಲ್ಲಿ ಜೊತೆ ಕೊಡಿ ಅಂತ ಕೇಳ್ತಾ ಇರ್ತೀರ. ಬೂರಿಗಳಲ್ಲಿ ಗಂಡುಗಳು ಸಿಗೋದು ಈಸಿ ಇದೆ, ಬೂರಿಗಳಲ್ಲಿ ಹೆಣ್ಣು ಸಿಗೋದು ತುಂಬ ಕಷ್ಟ ಇದೆ. ಬಣ್ಣ ನೋಡ್ಬೋದು, ಕೆಂಪು ಬೂರಿ, ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಹೊಸದಾಗೆ ಜೊತೆ ಮಾಡ್ತಿರೋದು. ಈ ಹೆಣ್ಣು ನಾವು ಹಾರಿಸಿಲ್ಲ, ಯಾಕಂದರೆ ಬೂರಿಯಲ್ಲಿ ಹೆಣ್ಣುಗಳು ಬಂದಾಗ ನಾವು ಹಾರ್ಸೋಕೆ ಹೋಗಲ್ಲ. ಅವನ್ನೆಲ್ಲ ನಾವು ರೆಕ್ಕೆ ಹೊಡೆದಿರ್ತೀವಿ ದೊಡ್ಡಕ್ಕಿ ಮಾಡ್ಕೊಳ್ಳೋದಕ್ಕೆ. ಬೂರಿಗಳಲ್ಲಿ ಹೆಣ್ಣುಗಳು ಏನಂದರೆ ಸಿಗೋದೇ ಕಷ್ಟ ಇದೆ, ಅದರಲ್ಲೂ ಹಾರಿಸ್ಬಿಟ್ಟು ಕಳ್ಕೊಳ್ಳೋಕೆ ನಮಗೂ ಇಷ್ಟ ಇಲ್ಲ. ಎರಡಕ್ಕಿ ನಾನು ಹೊಸ ಜೊತೆ ಮಾಡ್ತಿರೋದು, ಗಂಡು ಆಡಿರೋ ಗಂಡು. ಈ ಬೂರಿ ಲೈನಲ್ಲೂ ಅಷ್ಟೇ 7-8 ಗಂಟೆ ಮೇಲಿದೆ ಅಕ್ಕಿಗಳು ಬೂರಿ ಹೆಣ್ಣಿನ ಲೈನಲ್ಲಿ. ಅದಕ್ಕೋಸ್ಕರ ಈ ಗಂಡು ಹೆಣ್ಣು ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ಈ ಬೂರಿಗಳನ್ನ ವಿಡಿಯೋ ಮಾಡ್ತಾಯಿರೋದು. ಸ್ಟ್ಯಾಂಡಿಂಗ್ ಸ್ಟೈಲ್, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿ ಇರುತ್ತೆ. ಗಂಡಲ್ಲಿ ಬಾಜಿ ಬಂದ್ಬಿಟ್ಟು 6ರಿಂದ 8 ರಾಕೆಟ್ ಬಾಜಿ ಹೊಡೆದಂಗೆ ಅಕ್ಕಿ ಸಖತ್ ಮೇಲಾಗೋದು. ಪಲ್ಲಾಗೋಯ್ತು ಅಂದರೆ 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲಾಗೋದು. ಇನ್ನು ಹೊಸ ಜೊತೆ ಮಾಡಬೇಕು, ಇನ್ನು ಜೊತೆನ ಮಾಡಿಲ್ಲ, ಹೊಸ ಜೊತೆ ಮಾಡ್ಕೊಬೇಕಿದ್ನ. ಹೆಣ್ಣು ಮಸ್ತಿಯಲ್ಲಿದೆ, ಗಂಡು ಮಸ್ತಿಯಲ್ಲಿದೆ. 2 ಒಟ್ಟಿಗೆ ಹಾಕಿದ್ದೀವಿ, ಏನು ಹೊಡೆದಾಡ್ತಾಯಿಲ್ಲ. 2 ಒಟ್ಟಿಗೆ ಆರಾಮಾಗಿರುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಪಟಾಗಳು ನೀವು ಬಿಡ್ಕೊಂಬಂದ್ರೂ ನಾನು ಕೊಡೋದು ಒಂದು ಮಿನಿಮಮ್ ಟೈಮು ನಿಮಗೊಂದು 6 ಗಂಟೆ ಅನ್ನೋದು ಈಸಿಯಾಗಿ ಬಿಡ್ಕೊಬೋದು. ಯಾಕಂದರೆ ಗಂಡು ಲೈನಲ್ಲೂ ಟೈಮಿಂಗ್ ಚೆನ್ನಾಗಿದೆ, ಹೆಣ್ಣು ಲೈನಲ್ಲೂ ಟೈಮಿಂಗ್ ಚೆನ್ನಾಗಿದೆ. ಇವಾಗ ನಾವು ಮಾಡಿಸಿ ನೋಡಿಲ್ಲ, ಈ ಗಂಡಿಗೂ ಹೆಣ್ಣಿಗೂ ಮಾಡಿಸಿ ನೋಡಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದೇನೆಂದರೆ 6 ಗಂಟೆ ಅನ್ನೋದು ಮಿನಿಮಮ್ ಟೈಮು ಹೆಂಗೆ ಪಟಾಗಳನ್ನ ಮಾಡಿಸಿದ್ರೂ ಬರುತ್ತೆ. ಮತ್ತು ಈ ಲೈನಲ್ಲಿ ಏನಂದರೆ, ಈ ಹೆಣ್ಣು ಲೈನಲ್ಲಿ ಏನಂದರೆ ಇದ್ದು ಅಮ್ಮನೂ ಬೂರಿನೇ. ಈ ಹೆಣ್ಣು ಲೈನಲ್ಲಿ ಬೂರಿ ಹೆಣ್ಣುಗಳು ತುಂಬ ಜಾಸ್ತಿ ಬರುತ್ತೆ. ಗಂಡು ಲೈನಲ್ಲಿ ಬೂರಿ ಹೆಣ್ಣುಗಳು ಬಂದಿರಲಿಲ್ಲ, ಬೂರಿ ಹೆಣ್ಣು ಲೈನಲ್ಲಿ ಹೆಣ್ಣುಗಳು ತುಂಬ ಜಾಸ್ತಿ ಬರುತ್ತೆ. ಯಾರೇ ಇಸ್ಕೊಂಡ್ರೂ ನಿಮ್ಮ ಹತ್ರ ಗಂಡು ಪಟ್ಟ ಹೆಣ್ಣು ಪಟ್ಟ ಎರಡೂ ಬೂರಿಗಳನ್ನ ಮಾಡಿಸ್ಕೊಬೋದು ಈ ಲೈನಲ್ಲಿ. ಆದರೆ ಪ್ರತಿಯೊಂದು ಪಟ್ಟನೂ ಬರುತ್ತೆ ಅಂತ ಹೇಳೋಕ್ಕಲ್ಲ. ಅವಾಗವಾಗ ಹೆಣ್ಣು ಪಟ್ಟಗಳು ಬೀಳುತ್ತೆ, ಅದನ್ನೆಲ್ಲ ರೆಕ್ಕೆ ಹೊಡೆದಿಟ್ಕೊಳ್ಳಿ. 2 ಅಕ್ಕಿನೂ 2 ದಸ್ತದ ಅಕ್ಕಿಗಳು. ಗಂಡು ನೋಡ್ಬೋದು, ಹೆಣ್ಣು 2 ದಸ್ತದ್ದು, ಗಂಡು 2 ದಸ್ತದ್ದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡು ಹೆಣ್ಣ 6000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಬೂರಿಯಲ್ಲಿ ಹೆಣ್ಣು, ಬೂರಿಯಲ್ಲಿ ಗಂಡು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಬೂರಿ ಗಂಡು ತೋರಿಸ್ದೆ. ಇದು 7 ಗಂಟೆ ಚಿಲ್ಲರೆ ಆಡಿರೋ ಗಡ್ಡಿದು. ಚಡಿ ಬಾಲ ಇದು ನೋಡ್ಬೋದು, ಬಾಲ ಫುಲ್ ಚಡಿಯಾಗಿ ತಿಳ್ಕೊಳುತ್ತೆ. ಒಳ್ಳೆ ಲೈನ್ ಅಕ್ಕಿನೇ. ಮೇನ್ ಏನಂದರೆ ಬಣ್ಣಕ್ಕೋಸ್ಕರ. ಇದು ಬಣ್ಣ ಚೇಂಜ್ ಮಾಡಿದ್ರೆ ನಿಮ್ಗೆ ಅಕ್ಕಿನ ಲಾಂಗ್ ಆಗುತ್ತೆ. ಇದೇ ಬಣ್ಣ ಇದೇ ಜೊತೆಗೆ ಪಟಾಗಳು ಮಾಡಿಸ್ಕೊಂಡ್ರೆ ಹಕ್ಕಿಗಳೊಂದು 6ರಿಂದ 8 ಗಂಟೆ ತನಕ ನೀವು ನೋಡ್ಬೋದು. ತಿರಿಯೆಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ನೀವು ಇದಕ್ಕೇನಾದ್ರು ಬಣ್ಣ ಚೇಂಜ್ ಮಾಡಬೇಕು ಅಂದರೆ ಸುರುಮಿಗಳು ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಗ್ಗಳು ಹಾಕ್ಕೊಳ್ಳಿ. ಆಟೋಮೆಟಿಕ್ ಟೈಮು ರೈಸ್ ಆಗುತ್ತೆ. ಸಿಂಗಲ್ ಟೇಲು, ಚಡಿ ಬಲ ಇರುತ್ತೆ, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸೂಪರಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಅದೂ ಅಲ್ಟಿಮೇಟ್ ಆಗಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಹರ್ಡ್ಕೊಂಡಿರುತ್ತೆ. ಫುಲ್ ಬ್ಲೂ ಶೇಡಲ್ಲಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಣ್ಣು ಕಣ್ಣು ತುಂಬ ಚೆನ್ನಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಕ್ವಾಲಿಟಿದಿರುತ್ತೆ. ಈ ಜೊತೆಯಲ್ಲಿ ಪಟಾಗಳು ಎಷ್ಟಾಗುತ್ತೆ ಅಷ್ಟು ಪಟಾಗಳು ಮಾಡಿಸ್ಕೊಳ್ಳಿ. ಮುಂದಿನ ವರ್ಷಕ್ಕೆ ಬಣ್ಣ ಅಲ್ಲಿ ನೀವು ಪಟಾಗಳನ್ನ ಬಿಡ್ಕೊಬೋದು. ಇದು ಬೂರಿ ಗಂಡಿನ ಕಣ್ಣು. ರಿಂಗ್ ನಂಬರ್ 4042. ಫ್ರೆಂಡ್ಸ್, ಇವಾಗ ಜಸ್ಟ್ ಬೂರಿ ಹೆಣ್ಣು ತೋರಿಸ್ದೆ. ಚಡಿ ಬಲ ಸಿಂಗಲ್ ಟೈಲ್ ನೋಡ್ಬೋದು. ಚಡಿ ಬಲ ತಿಳ್ಕೊಳುತ್ತೆ. ಚುಪ್ ತಿರಿ ಉದ್ದ ತಿರಿ ಹೊಡೆದಿದ್ದೀವಿ. ವೈಬ್ರೇಷನ್ ನೋಡ್ಬೋದು, ಇದರಲ್ಲೂ ವೈಬ್ರೇಷನ್ನು ಸೂಪರ್ ಆಗಿರುತ್ತೆ. ಎರಡೂ ಒಳ್ಳೆ ಕ್ವಾಲಿಟಿ, ಒಳ್ಳೆ ಲೈನ್ ಬೂರಿಗಳಲ್ಲಿ ಬಂದಿರೋ ಅಕ್ಕಿಗಳು. ವೈಬ್ರೇಷನ್ ನೋಡ್ಬೋದು, ಸೂಪರ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ಹಿಂಗೆ ವೈಬ್ರೇಷನ್ ಸಕ್ಕತ್ತಾಗಿ ಮಾಡ್ತಾನೆ ಇರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಇದಕ್ಕೂ ಫುಲ್ ಹರ್ಡ್ಕೊಂಡಿದೆ, ಅಗ್ಲ ಇದೆ, ಎದ್ದಿ ಕಾಣುತ್ತೆ. ಔಟರಿಂಗ್ ಬ್ಲ್ಯಾಕ್ ಅಂತೂ ಸಿಕ್ಕಾಪಟ್ಟೆ ಡಾರ್ಕ್ ಆಗಿದೆ. ಲೈಟಾಗಿ ಏನು ಪಿಂಕಿಶ್ ಅನಾರಿ ಇದೆ. ಇವೆಲ್ಲ ವಯಸ್ಸಾಗ್ತಿರಂಗೆ ಕಪ್ಪು ಒಡಕ್ಲಿಕ್ಕೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಕ್ಕೆ, ಒಂದು ಲೈಫ್ ಲಾಂಗು ಒಳ್ಳೆ ಬಣ್ಣಗಳು ತೆಕ್ಕೊಳ್ಳೋದಕ್ಕೆ ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ. ರಿಂಗ್ ನಂಬರ್ 4035. ಫ್ರೆಂಡ್ಸ್, ಇದು ರೋಷನಲ್ಲಿ ಹೆಣ್ಣು. ರೋಷನ್ ಹೆಣ್ಣು ಬೂರಿಗಳ ಮೇಲೆ ಬಂದಿರೋ ಹೆಣ್ಣು.
ಕಪ್ಪು ಬೂರಿಯಲ್ಲಿ ಗಂಡು. ಈ 2 ಅಕ್ಕಿ ನಾನು ಜೊತೆ ಮಾಡಿದ್ದೀವಿ. ಪಟ್ಟಾಗಳು ಅಷ್ಟೇ ಒಳ್ಳೆ ಕಪ್ಪು ಬೂರಿಗಳು, ಪ್ಲಸ್ಸು ರೋಷನಲ್ಲಿ ಕಪ್ಪು ರೇಖಿರೋ ಅಕ್ಕಿಗಳು. ಇಂಥ ಬೂರಿಗಳು ಬಿಟ್ಕೊಳುತ್ತೆ. ಪ್ಲಸ್ಸು ಒಳ್ಳೆ ಜಾತಿಗಳು ಬಿಟ್ಕೊಂಡಿದೆ. ತುಂಬ ಹಳೇ ಶೋಕ್ದಾರು, ತುಂಬ ದೊಡ್ಡ ಶೋಕ್ದಾರೊಬ್ಬರು ಏನಿದ್ದರು, ಅವ್ರು ತೀರ್ಕೊಂಡಿದ್ದಾರೆ. ಅವ್ರ ಲೈನಲ್ಲಿ ಹಕ್ಕಿಗಳಿವು. ಅವ್ರ ಲೈನಲ್ಲಿ ಬೂರಿ ಗಂಡು, ಬೂರಿಯಲ್ಲಿ ರೋಷನ್ ಹೆಣ್ಣು ಬಂದಿರೋದು. ಯಾಕಂದರೆ ಅಪ್ಪ ಅಮ್ಮ ಬಂದ್ಬಿಟ್ಟು ಅವ್ರ ಮನೆ ಲೈನ್ಗಳು ನಾವೇನು ಇಟ್ಟಿದ್ರಿ ಅವ್ರ ಮನೆ ಲೈನಲ್ಲೇ ಮಾಡಿಸಿರೋದು. ಬಣ್ಣಗಳಂತೂ ಇದರಲ್ಲಿ ಸಖತ್ತು ಕ್ಲಾಸ್ 1 ಬಣ್ಣಗಳು ಬರುತ್ತೆ. ಮತ್ತು ಇದರಲ್ಲಿ ರೋಷನ್ ಬಣ್ಣಗಳು ಬಂದಾಗ, ಈ ಬಣ್ಣ ಮೇಲೆ ಬಂದಾಗ ಪಟ್ಟಾಗಳು 8-9 ಗಂಟೆ ಮೇಲಾಡುತ್ತೆ. ಈ ಬಣ್ಣಗಳು ಬಂದಾಗ ಬಾಜಿಗಳು ಜಾಸ್ತಿ ಇರುತ್ತೆ. ಒಂದು 6 ಗಂಟೆ ತನಕ ಆಡುತ್ತೆ. ಬಾಜಿಗಳು ಜಾಸ್ತಿ ಮಾಡ್ಕೊಂಬಿಡುತ್ತೆ. ಹೊಡೆದ್ರೆ ಒಂದು 50-60 ಬಾಜಿ ಹಂಗೆ ಮಾಡುತ್ತೆ. ಈ ಬಣ್ಣಲ್ಲಿ ಬಂದಾಗ ಬಾಜಿಗಳು ಕಮ್ಮಿ ಇರುತ್ತೆ, ಆಟನೂ ಚೆನ್ನಾಗಿರುತ್ತೆ. ಈ ಬಣ್ಣಲ್ಲಿ ಬಂದಾಗ ಬಾಜಿಗಳು 7-8 ಬಾಜಿ ಇರುತ್ತೆ. ಪಲ್ಲ ಬಂದ್ಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಫಿನಿಷಿಂಗು ತುಂಬ ನೀಟಾಗಿ ಮಾಡುತ್ತೆ. ಆಟನೂ ತುಂಬ ಚೆನ್ನಾಗಿರುತ್ತೆ. ಈ ಬಣ್ಣಲ್ಲಿ ಬಂದರೆ ಹಕ್ಕಿಗಳು ಟೈಮಿಂಗ್ ಸ್ವಲ್ಪ ಕಮ್ಮಿ ಮಾಡುತ್ತೆ. ಬಾಜಿಗಳು ಮಾತ್ರ ಸಿಕ್ಕಾಪಟ್ಟೆ ಬಾಜಿ ಮಾಡುತ್ತೆ. ಒಂದು ಬಂದ ಜೊತೆ ಕೊಡ್ತಾಯಿದ್ದೀನಿ. ರೋಷನಲ್ಲಿ ಹೆಣ್ಣು, ಕಪ್ಪು ಬೂರಿಯಲ್ಲಿ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಣ್ಣಲ್ಲಿ ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಟಾಪ್ ಕ್ಲಾಸ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ಚಿಕ್ಕ ಅಕ್ಕಿಗಳು, ಏನು ತುಂಬ ದೊಡ್ಡ ಅಕ್ಕಿ ಎಲ್ಲ, 3 ದಸ್ತದ ಅಕ್ಕಿಗಳು. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಇನ್ನೂ ತುಂಬ ಚೇಂಜಸ್ ಬರಬೇಕು. ಇವಾಗಲೇ ಆಲ್ಮೋಸ್ಟ್ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಇನ್ನೂ ಚೇಂಜಸ್ಸು ವಯಸ್ಸಾಗ್ತಾರಂಗೆ ತುಂಬ ಚೇಂಜಸ್ ಬರುತ್ತೆ. ಆ ಟೈಮಲ್ಲಿ ಅಕ್ಕಿಗಳು ನೋಡೋಕ್ಕೆ ತುಂಬ ಒಂದು ಒಳ್ಳೆ ಕ್ವಾಲಿಟಿಲಿರುತ್ತೆ. ಅಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ರೋಷನಲ್ಲಿ ಹೆಣ್ಣು, ಬೂರಿಯಲ್ಲಿ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಬೂರಿ ಗಂಡು ತೋರಿಸ್ತೆ. ಸಿಂಗಲ್ ಟೇಲ್ ಚಡಿಬಲ ಇಲ್ಲಿ ನೋಡ್ಬೋದು. ಹಿಂಗೆ ಚಡಿಬಲ ಎತ್ತಿಟ್ಕೊಳುತ್ತೆ. ಚುಪ್ತಿರಿ ಉದಾತಿರಿ ಫುಲ್ಲು ಬೂರಿ. ಇದು ಕಪ್ಪು ಬೂರಿ ಅಕ್ಕಿ. 2 ಸೈಡ್ ನೋಡ್ಬೋದು. ತಿರಿ ಎಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಅಕ್ಕಿ ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕ್ಲಾಸ್ 1 ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಟೈಪಲ್ಲಿದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು. ಸಖತ್ ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಟಾಪ್ ಆಗಿರುತ್ತೆ. ಮತ್ತು ಈ ಅಕ್ಕಿಗಳು ಹಿಂಗೆ ದೂರ ಬಿಟ್ಟು ನೋಡಿದ್ರೆ ಕಲಂಕ ಕಣ್ಣು, ಬ್ಲೂ ಶೇಡ್ ಕಣ್ಣು ಥರ ಕಾಣುತ್ತೆ. ಕೈಯಲ್ಲಿ ಹಿಡಿದು ನೋಡೋದಾಗಲೇ ಗೊತ್ತಾಗೋದು ಕಣ್ಣಲ್ಲಿ ಯಾವ ಟೈಪ್ ಕ್ವಾಲಿಟೀಸ್ ಇದೆ ಅಂತ. ಹಕ್ಕಿನ ಆಚೆ ಬಿಟ್ಬಿಟ್ಟು ದೂರದಲ್ಲಿ ಹಿಂಗೆ ಬಿಟ್ಬಿಟ್ಟು ನೋಡಿದ್ರೆ ಬ್ಲೂ ಶೇಡು ಕಲಂಕ ಕಣ್ಣು ಥರ ಕಾಣುತ್ತೆ. ಇದು ದಿ ಬೆಸ್ಟ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ಮಿಸ್ ಮಾಡ್ಕೊಂಬಿಡಿ. ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ರಿಂಗ್ ನಂಬರ್ 3471. ಫ್ರೆಂಡ್ಸ್, ಇವಾಗೇನು ಜಸ್ಟ್ ರೋಷನಲ್ಲಿ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೈಲು ಚಡಿ ಬಾಲ ಎಲ್ಲ ಕಿತ್ಕೊಡ್ಬೇಕು. ಒಂದು ರೌಂಡ್ ಎಲ್ಲ ಬಾಲ ಕಿತ್ಕೊಡ್ಬೇಕು. ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ. ತಿರಿ ಎಲ್ಲ ಫುಲ್ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೋಸ್ಕರ. 2 ಸೈಡ್ ನೋಡ್ಬೋದು. ತಿರಿ ಎಲ್ಲ ಹೊಡೆದಿದ್ದೀವಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಫುಲ್ಲು ಒಡಕಲು ಕಣ್ಣಲ್ಲಿ ಹಾಕಿರೋದು ಹೆಣ್ಣ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹರ್ಕೊಂಡಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿರುತ್ತೆ. ಕಣ್ಣು ಬಂದ್ಬಿಟ್ಟು ಬಿಳೆ ಕಣ್ಣು ಅಲ್ಲ, ಹಾಲು ಕಣ್ಣು ಅಲ್ಲ, ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಕ್ರ್ಯಾಕ್ಸು ಒಡಕಲೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ತುಂಬಿಕೊಂಡಿರುತ್ತೆ. ದಿ ಬೆಸ್ಟ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ಪಟ್ಟಾಗಳು ಎಷ್ಟಾಗತ್ತೆ ಅಷ್ಟು ಪಟ್ಟಾಗಳು ಮಾಡಿಸಿ ಮುಂದಿನ ವರ್ಷ ಟೂರ್ನಮೆಂಟ್ಗಂತೂ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು ಈ ಲೈನಲ್ಲಿ. ಇದು ಹೆಣ್ಣಿನ ಕಣ್ಣು ನೋಡ್ಬೋದು. ಇಲ್ಲಿ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಟಾಪ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು. ರಿಂಗ್ ನಂಬರ್ 4038. ಫ್ರೆಂಡ್ಸ್, ಇದು ನಮ್ಮ ಮನೆಯದು HMT ಲೈನಲ್ಲಿ ಸಿಂಗಲ್ ಗಂಡು. ಈ ಲೈನಲ್ಲಿ 8-9 ಗಂಟೆ ಮೇಲಿದೆ ಅಕ್ಕಿಗಳು. ಈ ಅಕ್ಕಿ ಬಂದ್ಬಿಟ್ಟು ಈ ವರ್ಷಕ್ಕೆ 7 ಗಂಟೆ ಚಿಲ್ಲರೆ ಆಡಿದ ಅಕ್ಕಿ ಇದು. ಅದಾದಮೇಲೆ ಅಕ್ಕಿನ ನಾವು ಅದಾದಮೇಲೆ ಬಿಡೋಕ್ಕೆ ಹೋಗಿರಲಿಲ್ಲ. ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಬಣ್ಣ, ಮೈ ಮೇಲೆ ರೇಕು ಇವೆಲ್ಲ ನೋಡ್ಬೋದು. ಸೂಪರ್ ಆಗಿರುತ್ತೆ. ಈ ಅಕ್ಕಿನ ಓಡಿಸ್ಕೊಂಬಂದಿರೋ ಇನ್ನೂ ಟೈಮಿಂಗು ಜಾಸ್ತಿ ಆಗಿರೋದು. ಒಳ್ಳೆ ಲಾಂಗ್ ಟೈಮು ಮಾಡಿರೋದು. ಏನಂದರೆ ಈ ಬಣ್ಣ ಬಂದಾಗಿಂದ
ಬಿಡೋದು ಬೇಡ, ತುಂಬ ಚೆನ್ನಾಗಿ ಬಂದಿದೆ ಬಣ್ಣ ಅಂದ್ಬಿಟ್ಟು ಎತ್ತಿಕೊಂಡ್ರು ಅಕ್ಕಿ. ಇದು ಗಂಡು ಬಾಜಿ ಬಂದ್ಬಿಟ್ಟು 3-4 ಗಟ್ಟಿ ಬಾಜಿ ಹೊಡೆದಂಗೆ ಮೇಲಾಗತ್ತೆ. ಪಲ್ಲ ಹೋದರೆ 35-40 ನಿಮಿಷ ಪಲ್ಲ ಹೋಗುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸಿಕ್ಕಾಪಟ್ಟೆ ಟಾಪ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 5,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋದು ಇಲ್ಲ. ಮೇಯ್ನ್ ಲೈನ್ HMTಗಳಲ್ಲಿ ಮಾಡಿಸಿರೋ ಗಂಡಿದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು ನೋಡ್ಬೋದು. ಸೂಪರ್ ಆಗಿರುತ್ತೆ. ಫುಲ್ಲು ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪಲ್ಲಿ ನಿಂತ್ಕೊಳ್ಳುತ್ತೆ. ಕಣ್ಣಲ್ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನು ಕಣ್ಣಲ್ ಕ್ವಾಲಿಟೀಸು ಚೇಂಜಸ್ಸು ಸಿಕ್ಕಾಪಟ್ಟೆ ಬರುತ್ತೆ. HMT ರೇಗ್ದಾರಲ್ಲಿ ಸೂಪರ್ ಟಾಪ್ ಕ್ಲಾಸ್ ಕ್ವಾಲಿಟಿಯಲ್ಲಿ ಗಂಡು. 1.5 ಇಂದ 2 ದಸ್ತದ ಗಂಡಿದು. ತುಂಬ ದೊಡ್ಡ ಗಂಡಲ್ಲ, 1.5 ಇಂದ 2 ದಸ್ತದ ಗಂಡು. ಬೇಕು ಅಂದರೆ ಮುಂದಿನ ವರ್ಷ ಹಾರಿಸ್ಕೊಬೋದು. ಇಲ್ಲ ಅಂದರೆ ನೀವು ಲೈನ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಗಂಡಾಗತ್ತೆ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ HMT ಗಂಡು ತೋರಿಸ್ತೆ. ಸಿಂಗಲ್ ಟೈಲು, ಚಡಿ ಬಾಲ, ಯು ಶೇಪ್ ಬಾಲನೂ ನೋಡ್ಬೋದು. ಯು ಶೇಪ್ ಬಾಲನೂ ಸೂಪರಾಗಿ ಬಂದಿದೆ. ಚುಪ್ ತಿರಿ, ಉದ್ದಾ ತಿರಿ, ತಿರಿ ಎಲ್ಲ ಫುಲ್ಲಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ತಿರಿ ಎಲ್ಲ ಫುಲ್ಲಿದೆ. ಸಖತ್ ಬಿಗಿರೆಕ್ಕೆ, ಹಿಂಗೆ ಬಿಟ್ಟರೆ ಸಾಕು ಎಳ್ಕೊಂಬಿಡುತ್ತೆ. ನೋಡ್ಬೋದು, ಇಲ್ಲಿ ಬಿಟ್ಟಿದ ತಕ್ಷಣ ಹಿಂಗೆ ಇಳಿಯುತ್ತೆ. ಒಳ್ಳೆ ಬಿಗಿರೆಕ್ಕೆಗಳು. ಹಕ್ಕಿ ಕೈಯಲ್ಲಿ ಅಷ್ಟು ಈಸಿಯಾಗಿ ನಿಲ್ಲಲ್ಲ ಇದು. 2 ಸೈಡ್ ನೋಡ್ಬೋದು, ತಿರಿ ಎಲ್ಲ ಫುಲ್ಲಿದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಪ್ಲಸ್ ಬಣ್ಣ ನೋಡ್ಕೊಳ್ಳಿ. ಸೂಪರ್ ಟಾಪ್ ಕ್ಲಾಸ್ ಕಂಡೀಷನ್ ಇರುತ್ತೆ. ಅಗ್ಲ ಎದೆನೂ ನೋಡ್ಬೋದು, ಸಖತ್ತಾಗಿರುತ್ತೆ. ಗುಂಡು ತಲೆ, ಚೊಂಚು ಶುದ್ಧ ಕಣ್ಣಲ್ಲಿರುತ್ತೆ. ಇನ್ನು ಕಣ್ಣಿನ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಾಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎತ್ತಿ ಕಾಣುತ್ತೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎತ್ತಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಟಾಪ್ ಆಗಿದೆ. ಇಲ್ಲಿ ನೋಡ್ಬೋದು. ಇನ್ನೂ ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಫುಲ್ಲು ಶುದ್ಧ ಕಣ್ಣಲ್ಲಿ ಗಂಡಿದು. ರಿಂಗ್ ನಂಬರ್ 3480. ಫ್ರೆಂಡ್ಸ್, ಪಿಲಾಂಕಲ್ಲಿ ಲೈಕ್ ಮಾಡೋರಿಗೆ ಪಿಲಾಂಕಲ್ಲಿ ಒಂದು ಟಾಪ್ ಕ್ವಾಲಿಟಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ತಾಮ್ರಾಲ್ ಪಿಲಾಂಕ ಹೆಣ್ಣು, ಸಬ್ಜಾ ಪಿಲಾಂಕ ಗಂಡು. ಈ ಬಂದ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು ಒಳ್ಳೆ ಲಾಂಗ್ ಟೈಮ್ ನೀವು ನೋಡ್ಬೋದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಎಲ್ಲ ನೋಡ್ಬೋದು. ಹೆಣ್ಣಿನ ಲೈನಲ್ಲಿ 9 ಗಂಟೆ ಮೇಲಿದೆ ಹಕ್ಕಿಗಳು. ಗಂಡಿನ ಲೈನಲ್ಲಿ 8-9 ಗಂಟೆ ಮೇಲಿದೆ ಹಕ್ಕಿಗಳು. ಬಾಜಿ ಬಂದ್ಬಿಟ್ಟು 6 ಇಂದ 8 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಪಲ್ಲ ಹೋಗುತ್ತೆ. ನಿಮ್ಗೆ ಇದ್ರಲ್ಲಿ ಪಟಗಳು ಮಾಡಿಸಿದಾಗ ನಿಮಗೆ ಧೂಮಗಳು ಬರುತ್ತೆ, ತಾಮ್ರಾಲ್ ಬರುತ್ತೆ, ಸಬ್ಜಾ ಬರುತ್ತೆ. ಒಂದೊಂದು ಸತಿ ಜಾಕ್ಗಳು ಬಿಡ್ಸ್ಕೊಳುತ್ತೆ. ಜಾಕ್ಗಳು ಬಂದ್ಬಿಟ್ಟು ಬಿಚ್ಕೊಂಡಾಗ ಅಕ್ಕಿಗಳನ್ನ ರೆಕ್ಕೆ ಹೊಡೆದಿಟ್ಕೊಳ್ಳಿ. ಜಾಕ್ ಪಟ್ಟಗಳು ಬಿಚ್ಕೊಂಡಾಗ, ಯಾಕಂದರೆ ಹಳೇ ಲೈನು ತಾಮ್ರಾಲ್ ಹೆಣ್ಣಿಂದು ಮೂಲ ಬಂದ್ಬಿಟ್ಟು ಜಾಕ್ ಇರೋದು. ಆ ಬಣ್ಣಗಳು ಬಂದಾಗ ಪಟಗಳನ್ನ ರೆಕ್ಕೆ ಹೊಡೆದಿಟ್ಕೊಳ್ಳಿ. ಈ ವರ್ಷ ಎಷ್ಟಾಗುತ್ತೋ ಅಷ್ಟು ಪಟಗಳು ಮಾಡಿಸ್ಕೊಂಡು ಮುಂದಿನ ವರ್ಷಕ್ಕೆ ನೀವು ಒಂದು ಲಾಂಗ್ ಟೈಮ್ ಪಟ್ಟಗಳನ್ನ ಮಾಡ್ಕೊಬೋದು. ಇದರಲ್ಲಿ ಪಟ್ಟಗಳು ಬಿಡ್ಕೊಬೇಕು ಅಂದರೆ ಒಂದು 4ನೇ ಕಲ್ಲಿ ಹಿಂಗೆ ಬಿಡ್ಕೊಂಬಂದ್ಬಿಡಿ ಸಾಕು. 4ನೇ ಕಲ್ಲಿ 5ನೇ ಕಲ್ಲಿ ಹಿಂಗೆ ಬಿಡ್ಕೊಂಬನ್ನಿ. ಪಟ್ಟಗಳು ಸಾಕಿದಾಗ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಸಾಕಿ, ಸೈಜು ಚೆನ್ನಾಗಿರಂಗೆ ಸಾಕಿ. ಪಟ್ಟಗಳನ್ನ ನೀವು ಬಿಡ್ಕೊಂಬಂದರೆ ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ 7 ಗಂಟೆ ಟೈಮಿಂಗ್ ಮೇಲೆ ಬಂದ್ಬಿಡುತ್ತೆ. ಬಾಜಿಗಳು ಬಂದ್ಬಿಟ್ಟು 6 ಇಂದ 8 ರಾಕೆಟ್ ಬಾಜಿ ಇರುತ್ತೆ. ಪಲ್ಲ ಬಂದ್ಬಿಟ್ಟು 35 ಇಂದ 40 ನಿಮಿಷ ಪಲ್ಲ ಹೋಗುತ್ತೆ. 2 ಅಕ್ಕಿನೂ ನೋಡ್ಬೋದು. ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ 2 ಟಾಪ್ ಕ್ಲಾಸ್ ಆಗಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. 2 ಅಕ್ಕಿನೂ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಬಿಳೆ ತಾಮ್ರಾಲಲ್ಲಿ ಪಿಲಾಂಕ ಹೆಣ್ಣು, ಸಬ್ಜಾ ಅಲ್ಲಿ ಪಿಲಾಂಕ ಗಂಡು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಸಬ್ಜಾ ಅಲ್ಲಿ ಗಂಡು ತೋರಿಸ್ತೆ. ಸಿಂಗಲ್ ಟೇಲು, ಚಡಿ ಬಲ ಬರುತ್ತೆ. ಚುಕ್ ತಿರಿ, ಉದ್ದಾ ತಿರಿ, ಲಾಲ್ ಕಟ್ ನೋಡ್ಬೋದು. ಲಾಲ್ ಕಟ್ಟು ಡಾರ್ಕ್ ಆಗಿರುತ್ತೆ. ಈ ಲಾಲ್ ಕಟ್ ಡಾರ್ಕ್ ಆಗಿರೋದಕ್ಕೆ ನಾವು ತಾಮ್ರಲ್ನ ಮ್ಯಾಚ್ ಮಾಡಿರೋದು. 2 ಸೈಡು ತಿರಿ ನೋಡ್ಬೋದು. ತಿರಿ ಎಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸ್ ಸಖತ್ತಾಗಿರುತ್ತೆ. ಚಡಿ ಶೇಪ್ ಸಖತ್ತಾಗಿರುತ್ತೆ. ಅಗ್ಲ ಎದೆ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಸಖತ್ತು ಹಳದಿ ಬಣ್ಣ, ಗಟ್ಟಿ ಹಳದಿ ಬಣ್ಣ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಲೈಟಾಗಿ ಹರಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ. ಫುಲ್ಲು ಪುತ್ಲಿ ಸುತ್ತಲೂ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು. ಸಿಕ್ಕಾಪಟ್ಟೆ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ನು
ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಸೂಪರಾಗಿ ಮಾಡ್ತಾರತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಗಂಡಲ್ಲಿ ಟಾಪ್ ಆಗಿರುತ್ತೆ. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋ ಅಂತ ಬಂದ ಜೊತೆ ಕೊಡ್ತಾ ಇದೀನಿ. ರಿಂಗ್ ನಂಬರ್ 964. ಫ್ರೆಂಡ್ಸ್, ಇವಾಗ ಜಸ್ಟ್ ತಾಮ್ರಲ್ಲಿ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೇಲು ಚಿಡಿಬಾಲ, ಚುಪ್ ತಿರಿ, ಉದ್ದ ತಿರಿಗಳೆಲ್ಲ ಹೊಡೆದಿದ್ದೀವಿ. ವೈಬ್ರೇಷನ್ ನೋಡ್ಬೋದು. ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ಸೂಪರ್ ಆಗಿರುತ್ತೆ. ಎರಡು ಸೈಡ್ ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚಿಕಿತ ಚಿಕ್ಕ ಚೊಂಚಿರುತ್ತೆ. ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಕಣ್ಣು ಪೂರ್ತಿ ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ನೋಡ್ಬೋದು. ರವೆ ಎಲ್ಲ ಸಿಕ್ಕಾಪಟ್ಟೆ ತುಂಬ್ಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು. ಸಕ್ಕ ಟಾಪ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು, ಪ್ಲಸ್ಸು ಒಡಕ್ಲು ಕಣ್ಣು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ ಅಂತೂ ತುಂಬ ಟಾಪ್ ಆಗಿರುತ್ತೆ. ಹೆಣ್ಣಿನ ಕಣ್ಣಿದು ದಿ ಬೆಸ್ಟ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ಮಿಸ್ ಮಾಡ್ಕೊಂಬಿಡಿ. ಲೈಫ್ ಲಾಂಗ್ ನೀವು ಒಳ್ಳೆ ಶೋಕ್ ಮಾಡ್ಕೊಬೋದು. ವರ್ಷನೂ ಪಟ್ಟಗಳನ್ನ ಒಳ್ಳೆ ಲಾಂಗ್ ಟೈಮ್ ಇಟ್ಕೊಬೋದು ಈ ಬಂದ ಜೊತೆಯಲ್ಲಿ. ರಿಂಗ್ ನಂಬರ್ 4036. ಫ್ರೆಂಡ್ಸ್, ಇದು ತಾಮ್ರಾಲಲ್ಲಿ ಗಂಡು ಅಲ್ಟಿಮೇಟ್ ಕ್ವಾಲಿಟಿ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ ಅದು ನಾನು ನಿಮಗೆ ಡೀಟೇಲ್ ತೋರಿಸ್ತೀನಿ. ಈ ತಾಮ್ರಾಲ್ ಗಂಡಿಗೆ ಮೊದಲು ಒಂದು ಹೆಣ್ಣು ಹಾಕಿದ್ರಿ. ಆ ಹೆಣ್ಣು ಸ್ವಲ್ಪ ಮೊಟ್ಟೆ ಪ್ರಾಬ್ಲಮ್ ಆಗಿ ಆ ಹೆಣ್ಣಲ್ಲೂ ಒಳ್ಳೆ ರಿಸಲ್ಟ್ ಇತ್ತು. ಇದು ಬಂದ್ಬಿಟ್ಟು ಇದು ಹಳೆ ಹೆಣ್ಣು, ಮತ್ತು ಹಳೆ ಹಣ್ಣನ್ನು ಮ್ಯಾಚ್ ಮಾಡಿದ್ದೀವಿ. ಈ ಬಂದ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಒಳ್ಳೆ ಲಾಂಗ್ ಟೈಮ್ ಇದೆ. ನೀವು ಪಟ್ಟಗಳನ್ನ ಒಂದು 4ನೇ ಕಲ್ಲಿ ಹೆಂಗೆ ಬಿಡ್ಕೊಂಬಂದರೆ ಸಾಕು. ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ಪಟ್ಟಗಳು ಕಮ್ಮಿ ಅಂದ್ರೂ 6-7 ಗಂಟೆ ಮೇಲೆ ಬರುತ್ತೆ. ಅದೇ ಪಟ್ಟಗಳು ದಸ್ತ ಆಗಿ ಸ್ವಲ್ಪ ಹಳೆ ಅಕ್ಕಿಗಳಾದರೆ ಮನೆಗೆ ಬಾಜಿಗಳು ಸ್ವಲ್ಪ ಗಟ್ಟಿ ಬಾಜಿ ಮಾಡ್ಕೊಂಡು ಒಂದು ಸತಿ ಪಲ್ಲ ಸ್ಟಾರ್ಟ್ ಆಯಿತು ಅಂದರೆ ಸೇಮ್ ಪಟ್ಟಗಳು ನಿಮಗೆ 8-9 ಗಂಟೆ ಮೇಲೆ ಬರುತ್ತೆ. ಇವಲ್ಲಿ ಡಬಲ್ ಡಿಜಿಟು ಪಟ್ಟಗಳು ಆಡಿದೆ. ಆದರೆ ನಾನು ಕೊಡ್ತಾರದು 7ರಿಂದ 8 ಗಂಟೆ ಅಂತಲೇ ಕೊಡ್ತಾಯಿದ್ದೀನಿ. ಯಾಕಂದರೆ ಹೊಸ ಶೋಕ್ದಾರ್ಗಳಿಗೆ ತುಂಬ ಜನಕ್ಕೆ ಉಡಾನ್ ಸೆಟ್ ಮಾಡೋಕ್ಕೆಲ್ಲ ಬರಲ್ಲ. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗುಂಡು ತಲೆ, ಗಿಡ್ಡಿ ಚೊಂಚು, ಎಸ್ ಟೈಪ್ ಕತ್ತು, ಅಗ್ಲ ಎದೆ, ಗಿಡ್ಡಿ ಕಾಲಿರುತ್ತೆ. ಇದು ಹೆಣ್ಣಿನ ಕ್ವಾಲಿಟೀಸು. ಗಂಡಿನ ಕ್ವಾಲಿಟೀಸು ನೋಡಿದ್ದೀರಾ. ಈ ಬಂದ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಸೂಪರ್ ಲಾಂಗ್ ಟೈಮ್ ಇದೆ. ಈ ಜೊತೆನ ಯಾರೇ ಇಸ್ಕೊಟ್ರೂ ಈ ವರ್ಷ ಎಷ್ಟು ಪಟ್ಟಗಳು ಮಾಡ್ಸೋಕ್ಕಾಗುತ್ತೋ ಅಷ್ಟು ಪಟ್ಟಗಳು ಮಾಡಿಸ್ಕೊಳ್ಳಿ. ಮುಂದಿನ ವರ್ಷಕ್ಕೆ ನಿಮಗೆ ಅದೇ ಪಟ್ಟಗಳು ಟೂರ್ನಮೆಂಟ್ಗೆ ಒಂದು ಒಳ್ಳೆ ಲಾಂಗ್ ಟೈಮ್ ರಿಸಲ್ಟ್ ಕೊಡುತ್ತೆ. 6-7 ಗಂಟೆ ಅಂತೂ ಮಿಸ್ ಇಲ್ಲ. ಕರೆಕ್ಟಾಗಿ ಉಡಾನ್ ಸೆಟ್ ಮಾಡ್ಕೊಂಡು ನೀವು ಹಕ್ಕಿನ ಆಡಿಸ್ಕೊಂಬಂದರೆ ನಿಮಗೆ ಕಮ್ಮಿ ಅಂದ್ರೂ ಒಂದು ದಸ್ತಾ ಒಳಗಡೆ 7-8 ಗಂಟೆ ಬರುತ್ತೆ. ಅದೇ ಪಟ್ಟಗಳು 1.5 ದಸ್ತ 2 ದಸ್ತಕ್ಕೆಲ್ಲ 9ರಿಂದ 10 ಗಂಟೆ ಮೇಲೋಗುತ್ತೆ. ಪಲ್ಲ ಬಂದ್ಬಿಟ್ಟು 40 ನಿಮಿಷ 45 ನಿಮಿಷ ಹಿಂಗೋಗುತ್ತೆ. ಒಂದೊಂದು 30-35 ನಿಮಿಷ ಪಲ್ಲ ಹೋಗುತ್ತೆ. ಬಾಜಿ ಬಂದ್ಬಿಟ್ಟು 6ರಿಂದ 8 ರಾಕೆಟ್ ಬಾಜಿ ಇರುತ್ತೆ. ದಿ ಬೆಸ್ಟು ಜೊತೆ ಕೊಡ್ತಾಯಿದ್ದೀನಿ. ಮಿಸ್ ಮಾಡ್ಕೊಬೇಡಿ. ಪ್ರತಿ ವರ್ಷವೂ ಪಟ್ಟಗಳಿದಲ್ಲಿ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳೋರು ಕಾಲು ಮೆಸೇಜ್ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಹಕ್ಕಿ ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಅದು ನನಗೆ ಡೀಟೇಲ್ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ತಾಮ್ರಲ್ಲಿ ಗಂಟು ತೋರಿಸ್ದೆ. ಸಿಂಗಲ್ ಟೇಲು ಚಡಿ ಬಾಲ ಎತ್ತಿಟ್ಕೊಳ್ಳೋದು ನೋಡ್ಬೋದು. ಫುಲ್ಲು ಚಡಿ ಬಾಲ ಎತ್ತಿಟ್ಕೊಳುತ್ತೆ. ಚುಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ ನೋಡ್ಬೋದು. ಮೀಡಿಯಮ್ ವೈಬ್ರೇಷನ್ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಟಾಪ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ಲು ಹರಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು. ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಗಂಡಲ್ಲಿ ಸಿಕ್ಕಾಪಟ್ಟೆ ಟಾಪ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಕೊಡ್ತಾಯಿದ್ದೀನಿ. ಮಿಸ್ ಮಾಡ್ಕೊಬೇಡಿ. ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಕೊಡ್ತಾಯಿದ್ದೀನಿ. ಕಣ್ಣಲ್ಲಿ ಕ್ರ್ಯಾಕ್ಸು ಒಡಕ್ಲು ನೋಡ್ಬೋದು. ಏನು ಸ್ಟಾರ್ಟ್ ಆಗ್ತಾಯಿದೆ ಅವೆಲ್ಲ ಇನ್ನು ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕ್ಲು ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ನ ಮಾಡ್ತಾ ಇರುತ್ತೆ. ರಿಂಗ್ ನಂಬರ್ 3253. ಫ್ರೆಂಡ್ಸ್, ಇವಾಗೇನು ಜಸ್ಟ್
ಉದ್ದು ಮಾಲ್ ಏನು ತೋರಿಸ್ತೆ, ಸಿಂಗಲ್ ಟೇಲು ಚಡಿ ಬಾಲ. ಇಲ್ಲಿ ನೋಡ್ಬೋದು ಬಾಲನ ಹೆಂಗೆ ಎತ್ತಿಟ್ಕೊಳತ್ತೆ ಅಂತ. ಫುಲ್ ಚಡಿ ಬಾಲ ಎತ್ತಿಟ್ಕೊಳುತ್ತೆ. ಚುಕ್ ತಿರಿ, ಉದ್ದ ತಿರಿ. ಇಲ್ಲಿ ನೋಡ್ಬೋದು ತಿರಿಗಳೆಲ್ಲ ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಹಕ್ಕಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಟಾಪ್ ಆಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದಿಟ್ಕೊಳತ್ತೆ ಅಂತ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಲೈಟ್ ಆಗಿರುತ್ತೆ, ಯಾಕಂದರೆ ಗಂಡಲ್ಲಿ ಹೆವಿ ಇತ್ತು. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು ಒಡತ್ಲು ಅನ್ನೋದು ಏನು ಕಣ್ಣಲ್ಲಿ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡತ್ಲು ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ವರ್ಷನೂ ಇದರಲ್ಲಿ ಕ್ರ್ಯಾಕ್ಸ್ಗಳು ಜಾಸ್ತಿ ಹಾಕೊಂಡ್ಬರ್ತಾ ಇದೆ. ಇನ್ನೂ ವಯಸ್ಸಾಗ್ತಾರಂಗೆ ಅದು ತುಂಬ ಚೆನ್ನಾಗಾಗತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಮೇಯ್ನು ಗಂಡು ಬಂದುಬಿಟ್ಟು ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಮಾಡಿದ್ದೀವಿ, ಹೆಣ್ಣಲ್ಲಿ ಆಡಿಸ್ಕೊಳ್ಳೋ ಕಣ್ಣು ಜಾಸ್ತಿ ಮಾಡಿದ್ದೀವಿ. ಪಟ್ಟ ರಿಸಲ್ಟು, ಪರ್ಫಾರ್ಮೆನ್ಸು ಇವೆಲ್ಲ ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಇದೆ. ಇದರಲ್ಲಿ ಮಿಸ್ ಮಾಡ್ಕೊಂಬೇಡಿ. ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ಹಕ್ಕಿ ಕ್ವಾಲಿಟೀಸ್ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಇದು ಹೆಣ್ಣಿನ ಕಣ್ಣು. ರಿಂಗ್ ನಂಬರ್ 4046. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ದಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.